Hello students, welcome back to Vignan Academy, video number 3 of gravitation. So already ಎರಡು videos ಆಗಿದೆ, ಎರಡು Kepler's law of planetary motion ಮೇಲೆ. So ಅದೇನಾದರೂ ನೋಡಬೇಕಂದ್ರೆ you can search in YouTube Kepler's law Vignan Academy. ನಿಮಗೆ ವಿಡಿಯೋ ಸಿಗುತ್ತೆ, ಇಲ್ಲ ಪ್ಲೇ ಲಿಸ್ಟ್ಗೆ ಹೋದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ವಿಡಿಯೋ ಅದೇ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ಯೂನಿವರ್ಸಲ್ law of gravitation and after that we are going to study about some important features. Adru kelvondu features na study ಮಾಡ್ತೀವಿ. So let's start our topic. Myself Muniraju and this is our lovely channel Vignan Academy. Today's first topic is universal law of gravitation. Universal law of gravitation. Universal law of gravitation. So who proposed this? Idana yaar kottaru? By Newton, Sir Isaac Newton. So Newton gave this law. According to this law, any two objects in the universe or any masses in the universe attract each other with a force directly proportional to product of their masses and inversely proportional to the square of the distance between them. So ನೋಡಿ ಯಾವುದೇ ಎರಡು ಆಬ್ಜೆಕ್ಟ್ಸ್ ನ ತಗೊಳ್ಳಿ. Let me consider two objects. ಆ ಆಬ್ಜೆಕ್ಟ್ ಗೆ ಮಾಸಸ್ ಇದ್ರೆ ಸಾಕು. ಲೆಟ್ ಮೀ ಕನ್ಸಿಡರ್ ಇದಕ್ಕೆ ಮಾಸ್ m1 ಅಂತ ಕನ್ಸಿಡರ್ ಮಾಡೋಣ, ಇದಕ್ಕೆ ಮಾಸ್ m2 ಅಂತ ಕನ್ಸಿಡರ್ ಮಾಡೋಣ. ಸೊ ಅವೆರಡು ಸೆಂಟರ್ಸ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ r ಡಿಸ್ಟೆನ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ದೇ ಸೆಂಟರ್ಸ್ ಇಸ್ r. ಯಾವ್ದಾದ್ರು ಎರಡು ಆಬ್ಜೆಕ್ಟ್ ಅದಕ್ಕೆ ಮಾಸಸ್ ಇದ್ರೆ ಸಾಕು. ಇವೆರಡು ಒಂದು ಇನ್ನೊಂದನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಆ ಅಟ್ರಾಕ್ಷನ್ ಫೋರ್ಸ್ ಇಸ್ ಪ್ರಪೋರ್ಷನಲ್. ದಟ್ ಅಟ್ರಾಕ್ಷನ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಅವೆರಡು ಮಾಸಸ್ ನ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಮಾಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ದೂರ ದೂರ ಹೋಗ್ತಿದ್ರೆ force is decreasing as a square. F is inversely proportional to square. So ade Newton's universal law of gravitation. Any two objects in the universe, I will write here, any two objects in the universe attract each other with a force directly proportional to product of their masses and inversely proportional to square of distance between them. ನೋಡಿ, ಯಾವ್ದಾದ್ರು ಎರಡು ಆಬ್ಜೆಕ್ಟ್ಸ್ ನ ಕನ್ಸಿಡರ್ ಮಾಡಿ, ಅವೆರಡರ ಮಧ್ಯೆ ಫೋರ್ಸ್ ಇರುತ್ತೆ. ಆ ಫೋರ್ಸ್ ನ ಬೆಲೆ ಈ ಮಾಸಸ್ ಜಾಸ್ತಿ ಆಗ್ತಾ ಇದ್ರೆ ಆ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಈ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫೋರ್ಸ್ ಕಮ್ಮಿ ಆಗುತ್ತೆ ಅಕಾರ್ಡಿಂಗ್ ಟು ಇನ್ವರ್ಸ್ ಸ್ಕ್ವೇರ್ ಲಾ. ಸೊ ಹೇಳ್ತೀನಿ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಯಾಕೆ ಕರೀತಾರೆ ಅಂತ. ಸೊ ಇವೆರಡನ್ನೂ ಕಂಬೈನ್ ಮಾಡಿದ್ರೆ F is proportional to m1 m2 divided by r square. ಸೊ ಆಬ್ವಿಯಸ್ಲಿ ಒಂದು ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಈಕ್ವೇಟ್ ಮಾಡಬೇಕಾದ್ರೆ. ದಟ್ ಈಸ್ g into m1 m2 divided by r square, where g is called as universal gravitational constant. ಸೊ ಈ ಈಕ್ವೇಶನ್ ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ. ಸೊ ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಆರ್ ಟರ್ಮ್ ಡಿನಾಮಿನೇಟರ್ ಅಲ್ಲಿ ಸ್ಕ್ವೇರ್ ಇದೆ. ಯಾವುದೇ ಒಂದು ಫೋರ್ಸ್ ಈಕ್ವೇಶನ್ ಈ ತರ ವೇರಿ ಆದ್ರೆ ಅದನ್ನ ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ. ಸೊ ಆಲ್ಸೋ ನಿಮಗೆ ಸೆಕೆಂಡ್ PUC ಅಲ್ಲಿ ಬರುತ್ತೆ, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ F is equals to K into Q1 Q2 divided by R square. ಈ ತರ ಇದು ಕೂಡ ಇನ್ವರ್ಸ್ ಸ್ಕ್ವೇರ್ ಲಾ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಇಟ್ ವೇರೀಸ್ inversely as a square of distance between them. So therefore this is also called inverse square law. So ಇದನ್ನ ಹೇಳಿದ್ಯಾರು? Newton gave this law based on his observation and calculation etc. ಸೊ ತನ್ನ ಎಲ್ಲ ನಾಲೆಜ್ ನ ಬೇಸ್ ಮಾಡ್ಕೊಂಡು ಈ ಲಾ ನ ಹೇಳ್ತಾನೆ. ಸೊ ಯಾಕೆ ಇದನ್ನ ಯೂನಿವರ್ಸಲ್ ಲಾ ಅಂತ ಕರೀತವೆ ಅಂದ್ರೆ, ಯೂನಿವರ್ಸ್ ಅಂದ್ರೆ ವಿಶ್ವದಲ್ಲಿ ಯಾವುದೇ ಎರಡು ಆಬ್ಜೆಕ್ಟ್ಸ್ ನ ತಗೊಳ್ಳಿ, you consider any two objects, those two objects will be attracting each other
with a force given by this equation, where G value is 6.67 into 10 power minus 11 Newton meter square per kg square. So please make a note on this one. SI unit na note ಮಾಡ್ಕೊಳ್ಳಿ. 2022 NEET question ಅಲ್ಲಿ I think 22 or 23, 22 ಅಲ್ಲಿ ಇದು match the following ಅಲ್ಲಿ ಕೇಳಿದ್ದಾರೆ dimension. We will see. ನೋಟ್ ಮಾಡ್ಕೊಳ್ಳಿ. This is about universal of gravitation. ಜಾಸ್ತಿ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ, ಇದ್ರ ಫೀಚರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. So I have written G value. We have equation F is equals to G m1 m2 divided by r square. G ಗೆ equation ಬರೆದ್ರೆ F into r square divided by m1 m2. ಆ G ನ ವ್ಯಾಲ್ಯೂ ಏನಾಗಿರುತ್ತೆ, ಇದಾಗಿರುತ್ತೆ. ಸೊ SI ಯೂನಿಟ್ ಯಾವ ತರ ಬರೆಯೋದು ನೋಡೋಣ. F ಗೆ ವ್ಯಾಲ್ಯೂ, F ಗೆ SI ಯೂನಿಟ್ ಏನು, ನ್ಯೂಟನ್. ಯು ನೀಡ್ ನಾಟ್ ಟು ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಆನ್ ದ ಸ್ಪಾಟ್ ಡಿರೈವ್ ಮಾಡ್ಬೋದು ಒಂದು 5-10 ಸೆಕೆಂಡ್ಸ್ ಅಲ್ಲಿ. ಸೊ ಎಫ್ ಗೆ ಯೂನಿಟ್ ನ್ಯೂಟನ್ ಆಗಿರುತ್ತೆ, ಆರ್ ಗೆ ಯೂನಿಟ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಮಾಸು ಕೆಜಿ ಸ್ಕ್ವೇರ್. ಸೊ ದೇರ್ ಫೋರ್ ಆಕ್ಸಿಲರೇಷನ್ ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಗೆ ಎಸ್ ಯೂನಿಟ್ ಏನಾಗಿರುತ್ತೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಸೊ ನ್ಯೂಟನ್ ನ ಏನಂತ ಬರೀಬಹುದು, ಕೆಜಿ ಮೀಟರ್ ಪರ್ ಸೆಕೆಂಡ್. ನೆನಪಿದ್ಯಾ, 1 Newton is equal to 1 kg meter per second. ಇನ್ ಮಿಕ್ಕಿದ್ದನ್ನ ಹಾಗೆ ಬರೀತೀನಿ, ಮೀಟರ್ ಸ್ಕ್ವೇರ್ per kg. Got it? Meter square per kg square. Sorry, per kg square. So this can be written as m to the power of 3 meter cube, or this can be written as meter cube kg to the power of minus 1 second to the power of minus 1. So that is the unit of this one. This further can be written in dimension mlt. L andre length term ಎಷ್ಟಿದೆ, 3 ಇದೆ. mass that is minus 1, t ಗೆ ಏನಿದೆ minus 1. m power minus 1, L cube and t power minus 1 are the dimensions of G value. So let us see some important features of universal of gravitation. ಇದನ್ನ ನೋಟ್ ಮಾಡ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಿದ್ದಾನೆ CET as well as NEET. NEET ಎಕ್ಸಾಮ್ ಅಲ್ಲಿ 2022 ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾನೆ. CET ಅಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ ಇದು, ಮತ್ತೆ ಕೋಎಫಿಷಿಯಂಟ್ ಆಫ್ ವಿಸ್ಕೋಸಿಟಿ, ಅದ್ರದ್ದು ಡೈಮೆನ್ಷನ್ಸ್ ಬರೀರಿ ಅಂತ ರಿಪೀಟೆಡ್ ಕ್ವಶನ್ ದಟ್ ಈಸ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ some important features of gravitational force. The first feature is they are central forces. ಅಂದ್ರೆ ಈಗ ಎರಡು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡಿದ್ರೆ ಇದನ್ನ ಅಟ್ರಾಕ್ಟ್ ಮಾಡುತ್ತೆ, ಇದನ್ನ ಅಟ್ರಾಕ್ಟ್ ಮಾಡುತ್ತೆ ವಿತ್ ಎ ಗಿವನ್ ಫೋರ್ಸ್ ಇಕ್ವೇಶನ್. ಅದ್ರ ಪ್ರಕಾರ ಫೋರ್ಸ್ ಆಕ್ಟ್ ಆಗುತ್ತೆ. ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್ ಡ್ಯೂ ಟು ದಿಸ್ ಒನ್ ಇಸ್ ಟುವರ್ಡ್ಸ್ ದ ಸೆಂಟರ್. ನೋಡಿ, ಇದ್ರ ಸೆಂಟರ್ ಕಡೆಗೆ ಡೈರೆಕ್ಟ್ ಆಗಿರುತ್ತೆ, ಇದ್ರ ಸೆಂಟರ್ ಕಡೆಗೆ ಇದು ಡೈರೆಕ್ಟ್ ಆಗಿರುತ್ತೆ, ಇದ್ರ ಸೆಂಟರ್ ಕಡೆಗೆ ಈ ಫೋರ್ಸ್ ಡೈರೆಕ್ಟ್ ಆಗಿರುತ್ತೆ. ಸೊ ದಟ್ ಈಸ್ the force between any two objects, gravitational force between any two objects are central forces. ಅಷ್ಟೇ ಹೊರತು ಈ ಫೋರ್ಸು ಇದನ್ನ ಈ ಆಬ್ಜೆಕ್ಟ್ ಈ ತರ ಅಟ್ರಾಕ್ಟ್ ಮಾಡಲ್ಲ, ಈ ಆಬ್ಜೆಕ್ಟ್ ನ ಈ ತರ ಅಟ್ರಾಕ್ಟ್ ಮಾಡಲ್ಲ. ಸೊ ಸೆಂಟ್ರಲ್ ಫೋರ್ಸಸ್ ಆಗಿರುತ್ತೆ. ಸೆಕೆಂಡ್ ಫ್ಯೂಚರ್ ಇಸ್ ವೆರಿ ಇಂಪಾರ್ಟೆಂಟ್. ಫೋರ್ಸಸ್ ಆರ್ ಇಂಡಿಪೆಂಡೆಂಟ್ ಆಫ್ ಮೀಡಿಯಂ. ಸಪೋಸ್ ಎರಡು ಆಬ್ಜೆಕ್ಟ್ಸ್ ನ ತಗೊಂತೀನಿ, ಇವೆರಡರ ಮಧ್ಯೆ ಮ್ಯೂಚುವಲ್ ಫೋರ್ಸಸ್ ಏನಿರುತ್ತೆ, ಎಫ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ, ಎಫ್. ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ, ಸೊ ದಟ್ ಈಸ್ ಎಫ್. ಹಾಗಾದ್ರೆ ಇಫ್ ಐ ಸಪೋಸ್ ಈಗ ಇವೆರಡರ ಮಧ್ಯೆ ಸ್ಪೇಸ್ ಇರತಕ್ಕಂಥ ಸ್ಪೇಸ್ ನಾನು ಒಂದು ಲಿಕ್ವಿಡ್ ಇಂದ ಫಿಲ್ ಮಾಡಿದ್ರೆ ಆಗ ಈ ಫೋರ್ಸಸ್ ಏನಾದರೂ ಚೇಂಜ್ ಆಗತ್ತಾ? ನೋ, ಚೇಂಜ್ ಆಗಲ್ಲ. ಸೊ ದಟ್ ಈಸ್ ಅ ಮೀನಿಂಗ್ ಆಫ್
the forces are independent of medium. So ಈ ಮೀಡಿಯಂ ಮೇಲೆ ಡಿಪೆಂಡ್ ಆಗಲ್ಲ, ಇದ್ರ ಮಾಸ್ ಎಷ್ಟು ಮತ್ತೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಅದೇನಾದ್ರೂ ಚಾರ್ಜಸ್ ಆಗಿದ್ದಿದ್ರೆ F is equals to ಎರಡು ಚಾರ್ಜಸ್ ನ ತಗೊಳ್ಳಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ, ದ ಫೋರ್ಸ್ ಬಿಟ್ವೀನ್ ದೆಮ್ ಇಸ್ F. ಈಗ ಅದ್ರ ಮಧ್ಯೆ ಇನ್ನೊಂದು ಯಾವ್ದಾದ್ರು ಮೀಡಿಯಂ ನ ಹಾಕಿದ್ರೆ ಚಾರ್ಜ್ ಫೋರ್ಸ್ ಕಮ್ಮಿ ಆಗ್ತಿತ್ತು. ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಮೀಡಿಯಂ. ಬಟ್ ಹಿಯರ್ ಅದನ್ನ ಸೆಕೆಂಡ್ ಪಿ ಯು ಸಿ ಅಲ್ಲಿ ಓದ್ತೀರಿ ನೀವು, ಸೊ ಡೋಂಟ್ ವರಿ ಅಬೌಟ್ ದಿಸ್ ಒನ್. ಸೊ ಈಗ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಓದ್ತಿರೋದ್ರಿಂದ ಇಟ್ ಇಸ್ ದ ಫೋರ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಇಂಟರ್ವೀವಿಂಗ್ ಮೀಡಿಯಂ. ಮಧ್ಯದಲ್ಲಿ ಯಾವುದೇ ಮೀಡಿಯಂ ಇರಲಿ ಇವೆರಡು ಮಧ್ಯೆ ಫೋರ್ಸ್ ಅಷ್ಟೇ ಇರುತ್ತೆ. ದಟ್ ಈಸ್ ದ ಸೆಕೆಂಡ್ ಫೀಚರ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. Third feature is they are always attractive. They are always attractive. ಅಂದ್ರೆ ಎರಡು ಮಾಸಸ್ ನ ತಗೊಂಡ್ರೆ ಇದನ್ನ ಅಟ್ರಾಕ್ಟ್ ಮಾಡುತ್ತೆ, ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಕಂಡೀಷನ್ ಅಲ್ಲಿ ಅವೆರಡು ರಿಪಲ್ ಆಗಲ್ಲ. ರಿಪಲ್ ಯಾವಾಗ ಆಗುತ್ತೆ ಅಂದ್ರೆ ಚಾರ್ಜಸ್ ಅಲ್ಲಿ ರಿಪಲ್ ಆಗುತ್ತೆ. ಒಂದು ಚಾರ್ಜ್ ಪ್ಲಸ್ ಕ್ಯೂ ಇನ್ನೊಂದು ಚಾರ್ಜ್ ಮೈನಸ್ ಕ್ಯೂ ತಗೊಂಡ್ರೆ ಇವೆರಡು ಅಟ್ರಾಕ್ಟ್ ಆಗುತ್ತೆ. ಎರಡು ಪ್ಲಸ್ ಕ್ಯೂ ತಗೊಂಡ್ರೆ ದೇ ರಿಪಲ್ ಈಚ್ ಅದರ್. ಅಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಐದರ್ ಅಟ್ರಾಕ್ಟಿವ್ ಆಗಿರ್ಬೋದು ಅಥವಾ ರಿಪಲ್ಸಿವ್ ಆಗಿರ್ಬೋದು. ಬಟ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. ಸೊ ದಟ್ ಈಸ್ ಅ ನೆಕ್ಸ್ಟ್ ಫೀಚರ್. ಸೊ ಆಲ್ವೇಸ್ they obey Newton's third law. ಅದರ ಅರ್ಥ ಏನು? ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡುತ್ತೋ ಇದ್ರ ಮೇಲೇನು ಫೋರ್ಸ್ ಅಷ್ಟೇ ಆಕ್ಟ್ ಮಾಡುತ್ತೆ. ಸೊ ಈ ಬಾಡಿನ ನಾವು ಬಾಡಿ 1 ಅಂತ ಕರೆಯೋಣ, ಇದನ್ನ ಬಾಡಿ 2 ಅಂತ ಕರೆಯೋಣ. ದ ಫೋರ್ಸ್ ಆಕ್ಟಿಂಗ್ ಆನ್ 1 ಡ್ಯೂ ಟು ಫೋರ್ಸ್ ಆಕ್ಟಿಂಗ್ ಆನ್ 2 is equals to force acting on 2 on the body 1. ಇದು ಕರೆಕ್ಟಾ? No, ಸ್ವಲ್ಪ ಮಿಸ್ಟೇಕ್ ಇದೆ. ವಿತ್ ನೆಗೆಟಿವ್, ಇಫ್ ಯು ಇಂಟ್ರೊಡ್ಯೂಸ್ ದ ವೆಕ್ಟರ್ ಕ್ವಾಂಟಿಟೀಸ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಮೈನಸ್. ಯಾಕಂದ್ರೆ ಇವೆರಡು ಅಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ. ಇದ್ರ ಮೇಲೆ ಎಕ್ಸ್ ನ್ಯೂಟನ್ ಆಕ್ಟ್ ಮಾಡ್ತಾ ಇದ್ರೆ ಇದ್ರ ಮೇಲೆ ಎಕ್ಸ್ ನ್ಯೂಟನ್ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ದ ಫೀಚರ್. ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸಿಸ್ಟಮ್. The net force on system, the net force in the system is 0. ಸೊ ನೋಡಿ ಇಲ್ಲಿ ಇದನ್ನ ಪ್ಲಸ್ ಎಕ್ಸ್ ನ್ಯೂಟನ್ ಅಂತ ತಗೊಂಡ್ರೆ ಆ ಕಡೆಯಿಂದ ಮೈನಸ್ ಎಕ್ಸ್ ನ್ಯೂಟನ್ ಇರುತ್ತಲ್ಲ. ಈಗ ಇವೆರಡು ಇದು ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇವೆರಡು ಟೋಟಲ್ ಫೋರ್ಸಸ್ ಎಕ್ಸ್ ನ್ಯೂಟನ್ ಪ್ಲಸ್ ಮೈನಸ್ ಎಕ್ಸ್ ನ್ಯೂಟನ್ ಇಸ್ 0. ಸೊ ದಟ್ ಈಸ್ F net is equals to 0. The net forces acting on the system is 0. ಆಯ್ತಾ? ಅದಾದ್ಮೇಲೆ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್. ಸೊ ಈ ಪ್ರಾಪರ್ಟಿನ ನೋಡಿದ್ವಿ. F12 is equals to minus F21. ಸೊ ಇದನ್ನ ಆಲ್ರೆಡಿ ಸ್ಟಡಿ ಮಾಡಿದೀವಿ. ಸೊ ಇಸ್ ಇಟ್ ಟ್ರೂ? ಇದೇನಾದ್ರೂ ಟ್ರೂ ಆಗಿರುತ್ತೆ ನೋಡಿ. A12 is equals to A21 ಕರೆಕ್ಟ್ ಆಗಿರುತ್ತಾ ಇದು? ಸೊ ದ ಆನ್ಸರ್ ಈಸ್ ಫಾಲ್ಸ್. ದಿಸ್ ಈಸ್ ನಾಟ್ ಪಾಸಿಬಲ್. ದಿಸ್ ಈಸ್ ನಾಟ್ ಕರೆಕ್ಟ್, ನಾಟ್ ಟ್ರೂ. ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ. ಇದನ್ನ ರಿಮೂವ್ ಮಾಡಿದ್ರೆ ನಾಟ್ ಈಕ್ವಲ್ ಅಂತ ಬರೀಬಹುದು. A12 is not equals to A21. ಯಾಕೆ ಅಂತ ನೋಡೋಣ. ಸೊ ಲೆಟ್ ಮೀ ಕನ್ಸಿಡರ್ ಎ ಪ್ಲಾನೆಟ್. ಅರ್ಥನೇ ಕನ್ಸಿಡರ್ ಮಾಡೋಣ. ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸ್ 1 kg ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಮಾಸ್ ಆಫ್ ದ ಅರ್ತ್? 6 into 10 power 24 kg. ಮಾಸ್ ಆಫ್ ದ ಅರ್ತ್ is 6 into 10 power capital M ಅಂತ ಬರೆಯೋಣ. ಲೆಟ್ ಅಸ್ ಅಸ್ಯೂಮ್ ದ ಡಿಸ್ಟೆನ್ಸ್ is ಇಲ್ಲೇ ನಿಯರ್ ಬೈ ಅರ್ತ್ ಇದೆ, ಜಸ್ಟ್ ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ 1 kg ಮಾಸ್ ಇದೆ. ಇನ್ನೇನ್ ಡ್ರಾಪ್ ಆಗಬೇಕು ಸರ್ಫೇಸ್ ಮೇಲೆ. ದ ರೇಡಿಯಸ್ ಆಫ್ ದ ಅರ್ತ್ ವಿಲ್ ಬಿ 6400 ಕಿಲೋಮೀಟರ್. ಈ ಡಿಸ್ಟೆನ್ಸ್ ನ ತುಂಬಾ ಸ್ಮಾಲ್ ಕನ್ಸಿಡರ್ ಮಾಡೋಣ, 100 ಮೀಟರ್ಸ್ 200 ಮೀಟರ್ಸ್ ಹತ್ರ. ಸೊ ದಟ್ ಈ ಟೋಟಲ್ ಡಿಸ್ಟೆನ್ಸ್ ಇಷ್ಟೇ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ F12 is equals to minus F21.
ವೆಕ್ಟರ್ ಫಾರ್ಮ್ ನ ಇಗ್ನೋರ್ ಮಾಡದೆ ಸ್ಕೇಲರ್ ಫಾರ್ಮ್ ಅಲ್ಲಿ ಈ ತರ ಬರೀಬಹುದು. ವಾಟ್ ಈಸ್ ಅ ಫೋರ್ಸ್ ಆಕ್ಟಿಂಗ್, ಇದನ್ನ ಬಾಡಿ 1 ಅಂತ ಅನ್ಕೊಳ್ಳೋಣ, ಇದನ್ನ ಬಾಡಿ 2 ಅಂತ ಅನ್ಕೊಳ್ಳೋಣ. The force acting on first body due to mass of the second body is given by G into m1 m2 divided by r square. What is m1? 1 kg. 1 kg. What is m2? 6 into 10 power 24. What is small r? Radius of the earth value 6.4 into 10 power 6 whole square. ಇದನ್ನ ಮೀಟರ್ ಇಂದ ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡಿದ್ರೆ 6.4 into 10 power 6 meter ಬರುತ್ತೆ. Okay, so that is equals to force acting on 2 due to mass 1. So let me write that as F21. ಯಾಕೆ ಅಂತ ಹೇಳ್ತೀನಿ. So you already know that this object will move towards the earth with an acceleration equal to g. ಇದರ ಬಗ್ಗೆ ಡೀಟೇಲ್ಸ್ ಇದೆ, we will study details. ಅಂದ್ರೆ ಈ ಆಬ್ಜೆಕ್ಟ್ ಅರ್ಥ ಕಡೆಗೆ ಎಷ್ಟು ಆಕ್ಸಲರೇಷನ್ ಇಂದ ಮೂವ್ ಆಗುತ್ತೆ ಅಂದ್ರೆ ದಟ್ ಈಸ್ ಗಿವೆನ್ ಬೈ ಸ್ಮಾಲ್ ಜಿ ವ್ಯಾಲ್ಯೂ. ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಸ್ಮಾಲ್ ಜಿ ವ್ಯಾಲ್ಯೂ ಇಂದ ಡೌನ್ ಸೈಡ್ ಬರುತ್ತೆ. ಹಾಗಾದ್ರೆ ಅರ್ಥ ಕೂಡ ಮೇಲೆ ಹೋಗುತ್ತೆ ಅಷ್ಟೇ ಆಕ್ಸಲರೇಷನ್ ಇಂದ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಈಗ ನಾನೊಂದು ಮಾರ್ಕರ್ ನ ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಮಾರ್ಕರ್ ಇದೆ, ಈ ಮಾರ್ಕರ್ ನ ಬಿಟ್ರೆ ಇಟ್ ವಿಲ್ ಗೋ ಡೌನ್ ಸೈಡ್ ವಿತ್ ಅನ್ ಆಕ್ಸಲರೇಷನ್ ಈಕ್ವಲ್ಸ್ ಟು ಜಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದ ಕೆಳಗಡೆಗೆ ಹೋಗುತ್ತೆ. ಬಟ್ ಸೇಮ್ ಫೋರ್ಸ್ ಈ ಮಾರ್ಕರ್ ಇಂದ ಈ ಅರ್ಥಗೆ ಸೇಮ್ ಫೋರ್ಸ್ ಆಕ್ಟ್ ಆಗ್ತಾ ಇದೆಯಲ್ಲ, ಅರ್ಥ ಮಾರ್ಕರ್ ಕಡೆಗೆ ಅಷ್ಟೇ ಫೋರ್ಸ್ ಇಂದ ಆಕ್ಟ್ ಆಗ್ತಾ ಇದೆ ಅಕಾರ್ಡಿಂಗ್ ಟು ಲಾ ದಿಸ್ ಒನ್. ಹಾಗಾದ್ರೆ ಇದನ್ನ ಬಿಟ್ರೆ ಅರ್ಥ ಕಡೆಗೆ ಹೋಗತ್ತೆ. ಹಾಗಾದ್ರೆ ಅರ್ಥ ಮಾರ್ಕರ್ ಕಡೆಗೆ ಬರತ್ತಾ ಅಂತ ನನ್ನ ಕ್ವಶನ್. ಇಸ್ ಇಟ್ ಟ್ರೂ? ಇದೇನೋ ಜಿ ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದ ಡೌನ್ ಸೈಡ್ ಹೋಯ್ತು. ಹಾಗಾದ್ರೆ ಅರ್ಥ ಕೂಡ ಈ ಮಾರ್ಕರ್ ಕಡೆಗೆ ಅಷ್ಟೇ ಆಕ್ಸಲರೇಷನ್ ಇಂದ ಬರುತ್ತಾ? ಇಲ್ಲ, ಬರುತ್ತಾ? ಫಸ್ಟ್ ಆಫ್ ಆಲ್ ದ ಆನ್ಸರ್ ಈಸ್ ಎಸ್, ಬಟ್ ಇನ್ ರಿಯಾಲಿಟಿ ಇಟ್ ಈಸ್ ನೋ. ಮ್ಯಾಥಮೆಟಿಕಲಿ ನೋಡಿದ್ರೆ ಅರ್ಥ ಮಾರ್ಕರ್ ಕಡೆಗೆ ಬರುತ್ತೆ, ಬಟ್ ಎಷ್ಟು ಬರುತ್ತೆ? ಸೋ ನೆಗ್ಲಿಜಿಬಲ್ ಆಕ್ಸಲರೇಷನ್ ಇಂದ ಮೂವ್ ಆಗತ್ತೆ. ಅದನ್ನ ನಾವು ಪ್ರೂವ್ ಮಾಡ್ತಿದ್ದೀವಿ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ದ force acting on the earth due to mass of the object. So idra value enide 6, g value 6.67 into 10 power minus 11 into 6 into 10 power 24 whole divided by 6.4 whole square into 10 power minus 12, sorry plus 12 denominator ide. That is equals to mass of the earth into acceleration of the earth. Mass of the earth into acceleration of the earth. So ಈಗ acceleration of the earth is given by 6.67 into 10 power minus 11 into 6 into 10 power 24 whole divided by 6.4 whole square into 10 power 12 into mass of the earth. ಇಲ್ಲಿಗೆ ಬಂದ್ರೆ that is 6 into 10 power 24. So ನೋಡಿ ಎಷ್ಟು ಸ್ಮಾಲ್ ವ್ಯಾಲ್ಯೂ ಇದೆ ಅಂದ್ರೆ, the value is so small, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇದು 10 power 12 ಇದೆ, ನ್ಯೂಮರೇಟರ್ ಬಂದ್ರೆ -12 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು -11 ಇದೆ. ಸೊ ಆಕ್ಸಲರೇಷನ್ ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂದ್ರೆ 10 power -23 kg, sorry, meter per second square. The earth is moving towards the marker with nearly this acceleration. ನಾನು ಸಾಲ್ವ್ ಮಾಡಿಲ್ಲ, ಜಸ್ಟ್ ಪವರ್ ಬರ್ದಿದ್ದೀನಿ. ಸೊ ಸ್ಮಾಲ್ ಆಕ್ಸಲರೇಷನ್, ತುಂಬಾ ಕಮ್ಮಿ ಇದೆ, ಬಟ್ ಮೂವ್ ಆಗ್ತಿದೆ. ಮ್ಯಾಥಮೆಟಿಕಲಿ ಕೇಳಿದ್ರೆ ಅರ್ಥ ಕೂಡ ಮಾರ್ಕರ್ ಕಡೆ ಮೂವ್ ಆಗ್ತಾ ಇದೆ. ಬಟ್ ಎಷ್ಟು ವ್ಯಾಲ್ಯೂ? ವಿತ್ ಅನ್ ಆಕ್ಸಲರೇಷನ್ 10 power -23, 0.000000000, 23 zeros ಆದ್ಮೇಲೆ 1 ಹಾಕಿ. ಅಷ್ಟು ಆಕ್ಸಲರೇಷನ್ ಇಂದ ಅರ್ಥ ಮಾರ್ಕರ್ ಕಡೆಗೆ ಮೂವ್ ಆಗ್ತಾರೆ. ದಿಸ್ ಇಸ್ ಸೋ ಸ್ಮಾಲ್. ಬಟ್ ಅದೇ ಮಾರ್ಕರ್ ಡೌನ್ ಸೈಡ್ ಎಷ್ಟು ಆಕ್ಸಲರೇಷನ್ ಇಂದ ಬರುತ್ತೆ? 9.8 meter per second square. The acceleration of 1 equals to 9.8 meter per second square. ಇದನ್ನ ನಾವು ಪ್ರೂವ್ ಮಾಡ್ತೀವಿ. The acceleration of the earth is equals to nearly something into 10 power -23 meter per second square. ಎರಡು ಒಂದೇನಾ? No. So that means this is not valid. This is not valid. But ಇದಕ್ಕೆ ವ್ಯಾಲ್ಯೂ ಇದೆ. ನಾವು ಇದನ್ನ ನೆಗ್ಲಿಜಿಬಲಿ 0 ಅಂತ ತಗೊಂಡು we will consider that as 0 for all the calculation ಗೆ ನಾವು ಇದನ್ನ 0 ಅಂತ ತಗೊಂತೀವಿ. Note down. And the next feature is this law is valid mainly for point to sources. Point to sources ಗೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ ಈ ಈಕ್ವೇಶನ್.
this law is valid for point sourcesಗೆ ವ್ಯಾಲಿಡ್ ಆಗಿರುತ್ತೆ. ಹಾಗಾದ್ರೆ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ಸ್ಗೆ ವೇರಿ ಆಗಿರುತ್ತಾ? ನೋ, ಯು ಕೆನ್ ನಾಟ್ ಸೇ ದಟ್. ನೆಕ್ಸ್ಟ್ ಈಸ್ mainly significant for heavenly bodies. ಅಂದ್ರೆ ದೊಡ್ಡ ದೊಡ್ಡ ಸಿಸ್ಟಮ್ಸ್ ಇರುತ್ತೆ, ಪ್ಲಾನೆಟ್, ಸ್ಯಾಟಲೈಟ್, ಸೋಲಾರ್ ಸಿಸ್ಟಮ್. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ಇದು ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಸೊ ದೋಸ್ ಆರ್ ದ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸೊ ಲೆಟ್ ಅಸ್ ಹ್ಯಾವ್ ಎ ಸ್ಮಾಲ್ ಕ್ವಶನ್ ಬೇಸ್ಡ್ ಆನ್ ದಟ್ ಒನ್. ಸೊ ಎರಡು ಮಾಸಸ್ ಇದೆ, ಐಡೆಂಟಿಕಲ್ ಮಾಸಸ್. ದ ರೇಡಿಯಸ್ ಆಫ್ ದ ಒನ್ ಮಾಸ್ ಇಸ್ r and mass of the first mass is m, density is rho. ಇನ್ನೊಂದು ಅದೇ ತರ ಐಡೆಂಟಿಕಲ್ ಮಾಸ್ ಇದೆ. So like this, the radius is r, mass is m, rho is density. The force of attraction between two objects is proportional to. So let me give the options. So option A, r power 4, option B, 1 by r square, option C, r power 3, and option D, 1 by r power 4. Just check the answer. ಹೇಳಿ answer ಹೇಳಿ. When the answer, if your answer is this one, sorry, it is a wrong answer. So ಯಾಕೆ ಅಂತ ಹೇಳ್ತೀನಿ ನೋಡಿ. ನೀವು ಪ್ರಪೋರ್ಷನಲ್ ಟು ಹೇಳುವಾಗ ಬೇರೆ ಯಾವುದು ವೇರಿಯಬಲ್ ಇರಬಾರ್ದು. So let us try to explain. G is equals to, sorry, F is equals to G m1 m2 divided by r square. So that is distance between the center square. So ಇಲ್ಲಿ distance between the centers is not r. 2r ಇದೆ. Be careful. G into what is the mass of first body? M. What is the mass of second body? M. So ಇದನ್ನ ನಾನು m square ಅಂತ ಬರಿಬಹುದು. G m square divided by distance square. So what do you mean by density? Density is equal to mass by volume. So ಕೊಟ್ಟಿದ್ದಾರೆ ಈ objects spheres ಅಂತ. I forgot to tell, these two are the spherical objects. Density is equal to mass by volume. Mass can be written as density into volume. Density into volume is 4 by 3 pi r cube. So now this m can be written as density into 4 by 3 pi r cube whole square divided by the distance between them is 2r whole square. Now G is a constant, rho is a constant, 4 by 3 pi is a constant. So remaining ಏನು ಉಳ್ಕೊಳ್ಳುತ್ತೆ? r power 6 divided by 2 is a constant, r power 4. So r power 2 is proportional to r power 4. The option A is the right answer. So ಈ ಕೇಸಲ್ಲಿ ಬೇರೆ ಯಾವುದೇ ಕಾನ್ಸ್ಟೆಂಟ್ಸ್, ಬೇರೆ ಯಾವುದೇ ವೇರಿಯಬಲ್ ಇಲ್ಲ, ಓನ್ಲಿ r is a variable. ನಾವು m ನ r ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ. ಆಯ್ತಾ? ನೋಟ್ ಡೌನ್. ನೆಕ್ಸ್ಟ್ we will see principle of superposition of forces. ಅಂದ್ರೆ ನ್ಯೂಟನ್ ಹೇಳಿದ್ದು ಎರಡು ಮಾಸಸ್ ಇದ್ರೆ ಯಾವ ತರ ಫೋರ್ಸ್ ಆಕ್ಟ್ ಆಗತ್ತೆ ಅಂತ. ಅದೇ ಎರಡಕ್ಕಿಂತ ಜಾಸ್ತಿ ಮಾಸಸ್ ಇದ್ರೆ, 2 ಇದ್ರೆ, 3 ಇದ್ರೆ ಅಥವಾ 4 ಇದ್ರೆ, n ನಂಬರ್ ಆಫ್ ಮಾಸಸ್ ಇದ್ರೆ ಯಾವ ತರ ಫೋರ್ಸಸ್ ಆಕ್ಟ್ ಆಗತ್ತೆ. ಸೊ ಲೆಟ್ ಅಸ್ ಸಿ. ಸೊ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್. ಸೊ ಈಗ 3 ಬಾಡೀಸ್ ನ ಕನ್ಸಿಡರ್ ಮಾಡೋಣ. ಬಾಡಿ ನಂಬರ್ 1 and a mass number 2 and a mass number 3. So let me consider this is a mass number 3. According to universal law of gravitation ಪ್ರಕಾರ ಇವೆರಡು ಫೋರ್ಸ್ ಅಟ್ರಾಕ್ಟ್ ಮಾಡುತ್ತೆ. ಹೌದಾ? This mass will be experienced. ಇದು ಅದ್ರ ಕಡೆ ಅಟ್ರಾಕ್ಟ್ ಆಗುತ್ತೆ. Let me call that one as F12.
ಈ ಆಬ್ಜೆಕ್ಟ್ ಇದ್ರ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಆ ಫೋರ್ಸ್ F12 ಆಗಿರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಈಗ ಡ್ಯೂ ಟು ದಿಸ್ ಮಾಸ್, ಇದು ಒಂದು ಮಾಸ್ ಐತಾನೆ, ಹಾಗಾದ್ರೆ ಇದು ಇದ್ರ ಕಡೆಗೂ ಅಟ್ರಾಕ್ಟ್ ಆಗುತ್ತೆ. ದಟ್ ಈಸ್ ಗಿವೆನ್ ಬೈ F13. ಒಂದು ಫೋರ್ಸ್ ಈ ಕಡೆಗೆ ಹೋಗುತ್ತೆ, ಇನ್ನೊಂದು ಫೋರ್ಸ್ ಈ ಕಡೆಗೆ ಬರುತ್ತೆ, ಹೌದಾ? ಸೊ ಈಗ ಟೋಟಲ್ ಫೋರ್ಸ್ ಇದ್ರ ಮೇಲೆ ಏನಾಗಿರುತ್ತೆ ಅಂದ್ರೆ ದಟ್ ಈಸ್ ಗಿವೆನ್ ಬೈ ವೆಕ್ಟರ್ F net is given by vector sum of individual forces. Vector sum of individual forces. ಇದನ್ನ ವೆಕ್ಟಾರಿಕಲಿ ಅಡಿಷನ್ ಮಾಡಿದ್ರೆ ಏನ್ ಬರುತ್ತೆ, that will be the resultant force. ಈ ತರ resultant force ಬರುತ್ತೆ. So that will be the resultant force acting on that mass due to these two mass. ಇದು ಈ ಕಡೆಗೆ ಇಳಿಯುತ್ತೆ, ಇದು ಈ ಕಡೆಗೆ ಇಳಿಯುತ್ತೆ. So what they have to do? So ಇದ್ರ ಎರಡೂ ಸೇರಿ ಒಂದು ರಿಸಲ್ಟೆಂಟ್ ಬರುತ್ತಲ್ಲ, ಆ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. That way in that direction it will be accelerated. So that is the principle of superposition of forces. ಇದೇ ತರ n number of masses ಇದ್ರೆ, so F net is equals to F force acting on nth mass. Force acting on nth mass is given by force acting on nth mass due to first mass plus force acting on nth mass due to second mass plus up to force acting on nth mass due to n minus 1. So ಇಷ್ಟು forces ನ vectorically addition ಮಾಡಬೇಕಾಗುತ್ತೆ. That will be the resultant of all the forces acting on the system. So ಇದರ ಬೇಸ್ ಮೇಲೆ ಒಂದು ಸ್ಮಾಲ್ ಕ್ವಶನ್ ನ ತಗೊಳ್ಳೋಣ. So let me erase. So based on the consequences of special features of universal of gravitation. So consider a rod of uniform mass distribution. ಒಂದು ಯೂನಿಫಾರ್ಮ್ ರಾಡ್ ಇದೆ, ಅದರದ್ದು ಟೋಟಲ್ ಮಾಸ್ ಎಷ್ಟಿದೆ, ಕ್ಯಾಪಿಟಲ್ M ಇದೆ, and the length of the rod is capital L. A small point mass, ಇನ್ನೊಂದು ಪಾಯಿಂಟ್ ಮಾಸ್ ಇದೆ, ಅದರದ್ದು ಮಾಸ್ ಸ್ಮಾಲ್ m ಇದೆ. It is at a distance of a from the first end. ಈ ಎಂಡ್ ಇಂದ ಈ ಪಾಯಿಂಟ್ ಮಾಸ್ ಎಷ್ಟು ದೂರದಲ್ಲಿದೆ, a ಡಿಸ್ಟೆನ್ಸ್ ಅಲ್ಲಿ ಇದೆ, ಮತ್ತೆ ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, L ಇದೆ. Now what is the net force acting? What is the force, gravitational force acting on this mass? So options na ಕೊಡ್ತೀನಿ. So I will give the option A, G into small m into capital M divided by A into A plus L. ಕಾಣಿಸ್ತಿದೆಯಾ ಇದು? Yeah, A into A plus L. So option B, G into small m into capital M divided by A plus L by 2 whole square. Option C, G into small m capital M divided by A into A plus L whole square. Option D, G into small m into capital M divided by L into A plus L. Check the answer. ಯಾವ್ದಾದ್ರು ಆನ್ಸರ್ ಮ್ಯಾಚ್ ಆಗುತ್ತೆ ನೋಡಿ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. If your answer is this one, sorry, it is a wrong answer. So ಯಾಕೆ ಅಂದ್ರೆ ಇದು ಪಾಯಿಂಟ್ ಮಾಸ್ ಆಗಿದೆ, ಹೌದಾ? ಅವರೇ ಕೊಟ್ಟಿದ್ದಾರೆ ಇದು ಪಾಯಿಂಟ್ ಮಾಸ್, ಬಟ್ ಇದು ಪಾಯಿಂಟ್ ಮಾಸ್ ಅಲ್ಲ. ನೀವು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಪ್ಲೈ ಮಾಡಬೇಕಾದ್ರೆ ಇದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ಆಗಿರೋದ್ರಿಂದ ಯು ಕೆನಾಟ್ ಅಪ್ಲೈ. ಅದೇ ರೀತಿ ಈ ಪೂರ್ತಿ ಮಾಸ್ ಸೆಂಟರ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಯಾಕೆ ನೋಡಿ, ಇಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಪೋರ್ಷನ್ ನ ತಗೊಳ್ಳಿ, ಈ ಸ್ಮಾಲ್ ಪೋರ್ಷನ್ ನ ತಗೊಂಡ್ರೆ ಇದು ತುಂಬಾ ಹತ್ತಿರವಾಗಿದೆ, ಹೌದಾ? ಇದಕ್ಕೆ ತುಂಬಾ ಹತ್ರ ಆಗಿದೆ, ಜಾಸ್ತಿ ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡ್ತಿರುತ್ತೆ. ಅದೇ ತರ ಈ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಪೋರ್ಷನ್ ನ ತಗೊಂಡ್ರೆ ಇದು ತುಂಬಾ ದೂರವಾಗಿರುತ್ತೆ, ವೀಕ್ ಆಗಿ ಅಟ್ರಾಕ್ಟ್ ಮಾಡ್ತಿರುತ್ತೆ. ಯು ಕೆನಾಟ್ ಕನ್ಸಿಡರ್ ದ ಆಲ್ ಮಾಸ್ ಇಸ್ located at the center and you cannot equate mass is located at the center, this distance is L by 2. So ಹಾಗಾಗಿ ಇದು ಆಗಲ್ಲ ಯಾಕೆಂದ್ರೆ ಆಲ್ರೆಡಿ ರೀಸನ್ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಎ ಪಾಯಿಂಟ್ ಮಾಸ್. ಸೊ ಹಾಗಾದ್ರೆ ಏನ್ ಮಾಡೋದು ಲೆಟ್ ಅಸ್ ಸಿ. ಇಲ್ಲೊಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡೋಣ, ಇನ್ಫಿನಿಟಿಮಲಿ ಸ್ಮಾಲ್ ಪೋರ್ಷನ್, ತುಂಬಾ ಸಣ್ಣದಾಗಿರ್ತಕ್ಕಂಥ ಒಂದು ಮಾಸ್ ನ ಕನ್ಸಿಡರ್ ಮಾಡೋಣ. ಅದರ ಮಾಸ್ ಎಷ್ಟಿದೆ ಅಂದ್ರೆ ಡಿ ಕ್ಯಾಪಿಟಲ್ ಎಂ ಇದೆ, ಅದರ ಥಿಕ್ನೆಸ್ ಎಷ್ಟಿದೆ ಅಂದ್ರೆ ಡಿ ಎಲ್. ಸ್ಮಾಲ್ ಇನ್ಫಿನಿಟಿಮಲಿ ತುಂಬಾ ಸಣ್ಣದಾಗಿರ್ತಕ್ಕಂಥ ಒಂದು ಪೋರ್ಷನ್ ನ ತಗೊಂಡ್ರೆ ಅದರ ಮಾಸ್ ಎಷ್ಟಿದೆ, ಡಿ ಎಂ ಇದೆ, ಅದರ ಲೆಂತ್ ಎಷ್ಟಿದೆ, ಡಿ ಎಲ್ ಇದೆ. ಈಗ ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ವಾಟ್ ಇಸ್ ಅ ಫೋರ್ಸ್, ಇದು ಈಗ ಬೇಕಾದ್ರೆ ನೀವು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಪ್ಲೈ ಮಾಡಬಹುದು ಇವೆರಡಕ್ಕೂ. ಯಾಕೆಂದ್ರೆ ಈಗ ಪಾಯಿಂಟ್ ಮಾಸ್, ಯಾಕಂದ್ರೆ ಇದು ತೀರಾ ಸಣ್ಣದಾಗಿದೆ, ಇದು ಆಲ್ರೆಡಿ ಪಾಯಿಂಟ್ ಮಾಸ್. ವೆನ್ ದ ಸ್ಮಾಲ್ ಮಾಸ್ ಇಸ್ ದೇರ್ ಯು ಕ್ಯಾನ್ ಅಪ್ಲೈ
the universal of gravitation between these two, the force acting between that small, in between these two masses, small mass and the point mass, is given by dF is equals to g into dm into small m divided by distance between these two is x square. ಇದು ಸ್ಮಾಲ್ ಮಾಸ್. ಈಗ ಅದೇ ತರ ಎಲ್ಲ ಲೆಂತ್ ನ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ನಾವು ಕ್ಯಾಲ್ಕುಲೇಟ್ ಈಚ್ ಫೋರ್ಸ್ ಬಿಟ್ವೀನ್ ಈಚ್ ಸೆಗ್ಮೆಂಟ್ ಅಂಡ್ ಅ ಗಿವೆನ್ ಮಾಸ್. ಈಗ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಲೆಂತ್ ಡ್ಯೂ ಟು ದಿಸ್ ಮಾಸ್. ಅರ್ಥ ಆಯ್ತಾ ಹೇಳಿದ್ದು? ಇನ್ನೊಂದ್ಸತಿ ಹೇಳ್ತೀನಿ, ಕೇಳ್ಕೊಂಬಿಡಿ. ಈಗ ಇದಕ್ಕೆ ಬೇಕಾದ್ರೆ ನೀವು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಪ್ಲೈ ಮಾಡ್ಬೋದು, ಯಾಕಂದ್ರೆ ಇವೆರಡು ಪಾಯಿಂಟ್ ಮಾಸಸ್. ಈಗ ಅದೇ ತರ ಸ್ಮಾಲ್ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು? ಇನ್ಫೈನೈಟ್ ಪೋರ್ಷನ್ಸ್. ಒಂದೊಂದ್ರದ್ದು ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಲ್ಲದನ್ನು ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಫೋರ್ಸ್. ಸೊ ಬಟ್ ಒಂದೊಂದನ್ನೇ ಮಾಡೋದಕ್ಕೆ ನಮಗೆ ಟೈಮ್ ಆಗುತ್ತೆ. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಇನ್ಫೈನೈಟ್ ಟೈಮ್. ಸೊ ವಿ ಹ್ಯಾವ್ ಪವರ್ಫುಲ್ ಮ್ಯಾಥಮೆಟಿಕಲ್ ಟೂಲ್, ದಟ್ ಇಸ್ ಸಮೇಷನ್. ಎಲ್ಲದನ್ನು ಸಮೇಷನ್ ಮಾಡೋಣ. ಟೋಟಲ್ ಫೋರ್ಸ್ ಆಕ್ಟಿಂಗ್ ಇಸ್ ಗಿವೆನ್ ಬೈ ಸಮೇಷನ್ ಆಫ್ ಆಲ್ ಫೋರ್ಸಸ್. That is nothing but integration of this small force, that is small force, g into small d into dm into capital M, sorry small m divided by x square, and the x is varying. ನೋಡಿ x ನ ಈ ಎಂಡ್ ಇಂದ ಈ ಎಂಡ್ ವರೆಗೂ ವೇರಿ ಮಾಡೋದು. ಫಸ್ಟ್ ಪೋರ್ಷನ್ ಈ ಕಡೆ ತಗೊಳ್ಳೋಣ, ನೆಕ್ಸ್ಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಪ್ ಟು nth ಪೋರ್ಷನ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ? ಇಲ್ಲಿಂದ a ಪ್ಲಸ್ ಎಲ್. ಫಸ್ಟ್ ಪೋರ್ಷನ್ ಇಲ್ಲಿದೆ, ಲಾಸ್ಟ್ ಪೋರ್ಷನ್ ಈ ಕಡೆ ಇದೆ. ಫಸ್ಟ್ ಪೋರ್ಷನ್ a ಡಿಸ್ಟೆನ್ಸ್ ಅಲ್ಲಿ ಇದೆ, ಲಾಸ್ಟ್ ಪೋರ್ಷನ್ a ಪ್ಲಸ್ ಎಲ್ ಇದೆ. ಹಾಗಾದ್ರೆ ಲಿಮಿಟ್ಸ್ ಎಲ್ಲಿಂದ ಎಲ್ಲರಿಗೂ a ಟು a ಪ್ಲಸ್ ಎಲ್. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಫೋರ್ಸ್. ನೋಡಿ ಇವೆಲ್ಲ ಕಾನ್ಸ್ಟೆಂಟ್ಸ್. g constant to dm, m constant to m is the mass of the point object, and let me pick outside the integration. F is equals to capital G into small m integration of a integration of 1 by x square with respect to m ಎಲ್ಲಿಂದ ಎಲ್ಗೆ a to a plus l. ಗೊತ್ತಾಯ್ತಾ ಏನ್ ಮಾಡಿದೆ ಅಂತ? ಸೊ ಇವೆರಡು ಕಾಮನ್ ಐ ಮೀನ್ ಹೊರಗಡೆ ತೆಗೆದ ಇಂಟಿಗ್ರೇಷನ್ ಇಂದ ಕಾನ್ಸ್ಟೆಂಟ್ ಆಗಿರೋದ್ರಿಂದ. ಈಗ integration of 1 by x square with respect to small mass. Is it possible? ನೀವು ಬೇಕಾದ್ರೆ ಇಂಟಿಗ್ರೇಷನ್ ಆಫ್ 1 by x square dx ಅಂತ ಹೇಳಿದ್ರೆ minus 1 by x ಅಂತ ಹೇಳ್ತಿದ್ರಿ. ಇಲ್ಲಿ ಲೆಂತ್ ಪ್ಯಾರಾಮೀಟರ್ ಇದೆ, ಅಂದ್ರೆ ನಾವು ಲೆಂತ್ ಬಗ್ಗೆ ಮಾತಾಡ್ತಿರೋದು. ಲೆಂತ್ ಪ್ಯಾರಾಮೀಟರ್ ಇದೆ, ಇಲ್ಲಿ ಮಾಸ್ ಪ್ಯಾರಾಮೀಟರ್ ಇದೆ. ಯು ಕೆನಾಟ್ ಇಂಟಿಗ್ರೇಟ್ ದ ಡಿಸ್ಟೆನ್ಸ್, ಸಮ್ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಮಾಸ್. ಸೊ ಈಗ ಏನ್ ಮಾಡಬೇಕು? You have to convert this mass component in terms of length component. So ಅದಕ್ಕೆ ಏನ್ ಮಾಡೋಣ? ಒಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡೋಣ. ಒಂದು ಸ್ಮಾಲ್ ಪೋರ್ಷನ್ ಆಲ್ರೆಡಿ ಕನ್ಸಿಡರ್ ಮಾಡಿದೀನಿ. ಮಾಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ದ ಮಾಸ್ ಆಫ್ ದ ಸ್ಮಾಲ್ ಪೋರ್ಷನ್ ಡಿವೈಡೆಡ್ ಬೈ ದ ಲೆಂತ್ ಆಫ್ ದ ಸ್ಮಾಲ್ ಪೋರ್ಷನ್, ಮಾಸ್ ಪರ್ ಯೂನಿಟ್ ಲೆಂತ್. ಇದನ್ನ ತಗೊಂಡು ಡಿಫೈನ್ ಮಾಡಬಹುದು, ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಡಿವೈಡೆಡ್ ಬೈ ಟೋಟಲ್ ಲೆಂತ್. ಎರಡು ಒಂದೇ ವ್ಯಾಲ್ಯೂ ಸಿಗುತ್ತೆ. ಒಂದು ಸ್ಮಾಲ್ ಪೋರ್ಷನ್ ತಗೊಂಡು ಅದರ ಮಾಸ್ ಪರ್ ಯೂನಿಟ್ ಲೆಂತ್ ಎಷ್ಟಿದೆ, ಫುಲ್ ಪೋರ್ಷನ್ ತಗೊಂಡು ಫುಲ್ ಮಾಸ್ ನ ಡಿವೈಡೆಡ್ ಬೈ ಫುಲ್ ಲೆಂತ್ ನ ಮಾಡಿದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ರೇಷಿಯೋ. ಹೌದಾ? ಸೊ ಫ್ರಮ್ ದಿಸ್ dm is equals to m divided by l into dl. ಸೊ ಈಗ ನಾವು ಲೆಂತ್ ಫಂಕ್ಷನ್ ಗೆ ಬಂತು. ಯು ಕ್ಯಾನ್ ಡಿಫರೆನ್ಶಿಯೇಟ್ x with respect to length. ಇದು ಲೆಂತ್, ಇದು ಲೆಂತ್. ಓಕೆ, ಸೊ ಲೆಟ್ us see this one. gm integration of 1 by x square dm ಪ್ಲೇಸ್ ಅಲ್ಲಿ ಏನ್ ಬರೀಬಹುದು? ಕ್ಯಾಪಿಟಲ್ M divided by L dl. ಇದು ಲೆಂತ್, ಇದು ಲೆಂತ್. ನಾವು ಯು ಕ್ಯಾನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಲೆಂತ್. ಸೊ ಈ m by l ನ ನಾನು ಆಚೆ ತಗೊಂತೀನಿ, ಬಿಕಾಸ್ ದೇ ಆರ್ ಕಾನ್ಸ್ಟೆಂಟ್. m by l, m ಅಂದ್ರೆ ಮಾಸ್ ಆಫ್ ದ ರಾಡ್, l ಅಂದ್ರೆ ಲೆಂತ್ ಆಫ್ ದ ಫುಲ್ ರಾಡ್. ಲಿಮಿಟ್ಸ್ ಎಲ್ಲಿಂದ? a ಇಂದ a plus l ಗೆ. ಸೊ ದಟ್ ಈಸ್ ಈಕ್ವಲ್ಸ್ ಟು g into small m into capital M divided by length. Integration of 1 by x square is minus 1 by x with the limits a to a plus l. Minus na ಹೊರಗಡೆ ತೆಗಿತೀನಿ. I'll pick the minus outside. This can be written as, ಇಲ್ಲಿ ಬರೀತೀನಿ, minus g capital M small m divided by l. ಈಗ ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಅಪ್ಪರ್ ಲಿಮಿಟ್ 1 by a plus l minus 1 by a. That is given by net force. Net force. Let me write here, F net is equals to minus G capital M small m divided by L. Cross multiply ಮಾಡಿದ್ರೆ A
minus a minus l whole divided by a into a plus l. What you are going to get? Minus gm small m divided by l into ಇವೆರಡು ಕ್ಯಾನ್ಸಲ್ ಆಗುತ್ತೆ minus l divided by a into a plus l. So L cancel ಆಗುತ್ತೆ minus minus plus ಆಗುತ್ತೆ G capital M small m divided by A into A plus L. So that is the total force acting on the mass of rod, mass small m mass, point mass m, and uniform rod of a mass capital M. That is given by Gm into small m divided by A into A plus L. So therefore the option A is the correct answer. ಆಯ್ತಾ? ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್. ನೋಟ್ ಮಾಡ್ಕೊಂಡ್ರ? ಐ ವಿಲ್ ರಿಮೂವ್ ದಿಸ್. ಕನ್ಸಿಡರ್ ಎ equilateral triangle of side L. Consider a equilateral triangle of side L where mass m each placed at a vertices. ಒಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಲೆಂತ್ ಎಲ್ ಇದೆ, ಇದು ಎಲ್ ಇದೆ, ಇದು ಎಲ್ ಇದೆ, ಇಲ್ಲೊಂದು ಸ್ಮಾಲ್ ಮಾಸ್ ಎಂ ಇದೆ, ಇಲ್ಲೊಂದು ಸ್ಮಾಲ್ ಮಾಸ್ ಎಂ ಇದೆ, ಇಲ್ಲೊಂದು ಸ್ಮಾಲ್ ಮಾಸ್ ಎಂ ಇದೆ. ಈಗ ಸೆಂಟ್ರಾಯ್ಡ್ ಅಲ್ಲಿ, ಇಲ್ಲಿ ಸೆಂಟ್ರಾಯ್ಡ್ ಅಲ್ಲಿ ಇನ್ನೊಂದು ಮಾಸ್ ನ ಇಟ್ಟಿದ್ದೀನಿ, ಅದು ಕ್ಯಾಪಿಟಲ್ ಎಂ ಇದೆ. ವಾಟ್ ಈಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಮಾಸ್ ವಿಚ್ ಇಸ್ ಕೆಪ್ಟ್ ಅಟ್ ದ ಸೆಂಟ್ರಾಯ್ಡ್? NCERT ಕ್ವಶನ್ ಇದು, ತುಂಬಾ ಫೇಮಸ್. What is the net force acting on the mass which is kept at the centroid? Try ಮಾಡಿ. Options ಕೊಡ್ಲಾ? Options ಬೇಡ, try ಮಾಡಿ. NCERT ಅಲ್ಲಿ ಇದೆ ಆಲ್ರೆಡಿ, try ಮಾಡಿ. So I am going to solve. So solve ಮಾಡ್ತೀನಿ. ನೋಡಿ, ಇಲ್ಲಿ ಈ ಮಾಸ್ ಇದೆಯಲ್ಲ, ಈ ಮಾಸ್ ನ ಮೂವರು ಅಟ್ರಾಕ್ಟ್ ಮಾಡ್ತಾರೆ. This mass, this mass and this mass. ಈ ಮೂರು ಮಾಸಸ್ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತಾವ. ಹಾಗಾದ್ರೆ ಈ ಕಡೆಗೆ ಒಂದು ಫೋರ್ಸ್ ಬರುತ್ತೆ, ಈ ಕಡೆಗೆ ಒಂದು ಫೋರ್ಸ್ ಬರುತ್ತೆ, ಈ ಕಡೆಗೆ ಒಂದು ಫೋರ್ಸ್ ಬರುತ್ತೆ. ಸೊ ಲೆಟ್ ಮಿ ರೈಟ್ ದಿಸ್ ಸಪರೇಟ್ಲಿ. ಸೊ ದಿಸ್ ಈಸ್ ಮಾಸ್ ಕ್ಯಾಪಿಟಲ್ ಎಂ ಇದೆ, ಮೇಲ್ಗಡೆಗೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಇದನ್ನ ನಾನು F1 ಅಂತ ಕರಿತೀನಿ. ಐ ಮೀನ್ ಪಾರ್ಟಿಕಲ್ 1, ಪಾರ್ಟಿಕಲ್ 2 ಅಂಡ್ ಪಾರ್ಟಿಕಲ್ 3, 3 ಪಾರ್ಟಿಕಲ್ ಇದೆ. ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಮಾಸ್ ಡ್ಯೂ ಟು ದಿಸ್ ಒನ್ ಇಸ್ ಗಿವನ್ ಬೈ F1 ಅಂತ ತಗೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. ಈಗ ಇನ್ನೊಂದು ಫೋರ್ಸ್ ಈ ಕಡೆಗಿದೆ, ಅದನ್ನ ನಾವು F2 ಅಂತ ತಗೊಂತೀನಿ. ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ, ಅದನ್ನ ನಾನು F3 ಅಂತ ತಗೊಂತೀನಿ. ಹೌದಾ? ನಡೆಯುತ್ತಾ? ಈಗ ನೋಡಿ, ಈ ಆಂಗಲ್ 60 ಇದೆ, ಈ ಆಂಗಲ್ 60 ಇದೆ, ಈ ಆಂಗಲ್ 60 ಇದೆ. ಸೊ ವಾಟ್ ಈಸ್ ದಿಸ್ ಆಂಗಲ್? 120. ಆಮ್ ಐ ರೈಟ್? ಸೊ 120 ಇರುತ್ತೆ. ಅದಕ್ಕಿಂತ ಮೊದಲು ವಾಟ್ ಈಸ್ ದ ವ್ಯಾಲ್ಯೂ ಆಫ್ F1, ಮ್ಯಾಗ್ನಿಟ್ಯೂಡ್ ಆಫ್ F1? F1 is given by G into ಸ್ಮಾಲ್ m into ಕ್ಯಾಪಿಟಲ್ M. ಇಲ್ಲಿ ಯಾವ ಮಾಸ್ ಇದೆ? ಕ್ಯಾಪಿಟಲ್ M ಇದೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಸೊ 9th ಅಲ್ಲಿ ನಿಮ್ಗೆ ಆಲ್ರೆಡಿ ಥಿಯರಮ್ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಾಯ್ಡ್ ಅಂಡ್ ಎನಿ ವರ್ಟೆಕ್ಸ್ ಇನ್ ದ equilateral triangle is L by root 3. L by root 3 whole square. ಸೊ L by root 3 ಆಗಿರುತ್ತೆ ಡಿಸ್ಟೆನ್ಸ್. ಈಗ ಇಲ್ಲಿ ಅಪ್ಲೈ ಮಾಡಿದೆ, L by root 3 whole square ಆಗಿರುತ್ತೆ. ಸೊ ಇದನ್ನ ನಾನು ಏನಂತ ಬರೀಬಹುದು? 3G small m capital M divided by L square. So that is the value of F1. And ಅದೇ ತರ F2 ಕೂಡ ಸೇಮ್ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? L by root 3 ಆಗಿರುತ್ತೆ. ಈ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? L by root 3 ಆಗಿರುತ್ತೆ. ಹೌದಾ? ಸೊ ಹಾಗಾದ್ರೆ F1 is equals to F2 is equals to F3 in ಮ್ಯಾಗ್ನಿಟ್ಯೂಡ್ ವೈಸ್ ಸೇಮ್ ಅಂತ ಬರೀಬಹುದಾ? ಅಂಡ್ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 3G small m capital M divided by L square. ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಇದನ್ನ 3 ರಿಪ್ಲೇಸ್ ಮಾಡಿ ನಾನು F ಅಂತ ಬರೀಬಹುದು. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ F. ಇದನ್ನೇ ನಾನು F ಅಂತ ಬರೀತೀನಿ. ಸಮ್ ವ್ಯಾಲ್ಯೂ ಏನೋ ಒಂದಿರ್ಬೋದು, ಅದನ್ನ ನಾನು F ಅಂತ ಬರ್ಕೊಂತೀನಿ. ಸೊ ಈಗ ವೆರಿ ಇಂಪಾರ್ಟೆಂಟ್ ವೆಕ್ಟರ್ ರೆಸೊಲ್ಯೂಷನ್ ನೆನಪು ಮಾಡ್ಕೋಬೇಕಾಗತ್ತೆ. ಇಫ್ ದಿಸ್ ಆಂಗಲ್ ಇಸ್ 120, ಇದು 120, ಈ ಪೂರ್ತಿ ಆಂಗಲ್ 120 ಆಗಿದ್ರೆ ಈ ಆಂಗಲ್ ಎಷ್ಟಾಗಿರುತ್ತೆ? 90. ಇದು 90 ಆಗಿರುತ್ತೆ, ನೋ ಡೌಟ್. ಇದನ್ನ ಎಕ್ಸ್ ಆಕ್ಸಿಸ್, ಈ ಕಡೆ ವೈ ಆಕ್ಸಿಸ್ ತಗೊಂತೀನಿ ನಾನು. ಐ ವಿಲ್ ಟೇಕ್ ವೈ ಆಕ್ಸಿಸ್ ಹಿಯರ್. ಇದು 90 ಆದ್ರೆ ಇದೆಷ್ಟಾಗತ್ತೆ? 30 ಡಿಗ್ರಿ. ಹೌದಾ? ಸೊ ಈ ವ್ಯಾಲ್ಯೂ ಎಷ್ಟಿದೆ? F ಇದೆ. ಇದೆಷ್ಟಿದೆ? F ಇದೆ. ಇದು F ಇದೆ. ಸೊ ಇದನ್ನ
ವೆಕ್ಟರ್ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಈ ಕಡೆಗೆ ಒಂದು ಕಾಂಪೊನೆಂಟ್ ಬರುತ್ತೆ, ಎಷ್ಟಾಗತ್ತೆ ಅದು ಎಫ್ ಕಾಸ್ ಆಫ್ 30 ಆಗಿರುತ್ತೆ. ಹಾಗಾಗಿ ನಾನು ಇದನ್ನ ರಿಮೂವ್ ಮಾಡಿ ಈ ಕಡೆ ಇನ್ನೊಂದು ಕಾಂಪೊನೆಂಟ್ ನ ಬರೀಬೇಕು, ಎಫ್ ಸೈನ್ ಆಫ್ 30. ಅಂಡರ್ಸ್ಟೂಡ್? ಇಲ್ಲಿರ್ತಕ್ಕಂಥ ವೆಕ್ಟರ್ನ ಈ ಕಡೆಗೊಂದು ನಾನು ರೆಸಾಲ್ವ್ ಮಾಡಿ ಬರೆದೆ, ಎಫ್ ಕಾಸ್ 30 ಎಫ್ ಸೈನ್ 30 ಅಂತ ಬರ್ದೆ. ಅದೇ ತರ ಈ ಆಂಗಲ್ ಎಷ್ಟಿರುತ್ತೆ, 30 ಇರುತ್ತೆ. ಈ ಕಡೆಗೆ ಎಫ್ ಕಾಸ್ ಆಫ್ 30, ಈ ಕಡೆಗೆ ಇನ್ನೊಂದು ಎಫ್ ಸೈನ್ ಆಫ್ 30 ಬರುತ್ತೆ. ನಾನು ಇದನ್ನ ರಿಮೂವ್ ಮಾಡ್ಕೋಬಹುದು. ನೋಡಿ, ಇವೆರಡು ಆಪೋಸಿಟ್ ಡೈರೆಕ್ಷನ್ ಇದೆ, ಇವೆರಡು ಕ್ಯಾನ್ಸಲ್ ಆಗತ್ತೆ ಕಾಂಪೊನೆಂಟ್ಸ್. ಈಗ ಎಫ್ ಕಾಸ್ ಎಫ್ ಸೈನ್ 30 ಪ್ಲಸ್ ಎಫ್ ಸೈನ್ 30 ಇವೆರಡನ್ನೂ ರೀಪ್ಲೇಸ್ ಮಾಡಿ ನಾನು 2 ಎಫ್ ಸೈನ್ 30 ಅಂತ ಬರೀಬಹುದಾ? 2 ಎಫ್ ಸೈನ್ ಆಫ್ 30. 2 ಎಫ್ ಸೈನ್ ಆಫ್ 30. ವಾಟ್ ಈಸ್ ಸೈನ್ 30? 1/2. ಸೊ ಸೈನ್ 30 ಗೆ 1/2 ಅಂತ ಬರೀಬಹುದು. ಸೊ ಯು ವಿಲ್ ಗೆಟ್ ಓನ್ಲಿ ಎಫ್. ನೆಟ್ ಫೋರ್ಸ್ ಏನಾಗಿರುತ್ತೆ, ಎಫ್ ಆಗಿರುತ್ತೆ. ಅಂಡ್ ಅಪ್ವರ್ಡ್ ಆಲ್ರೆಡಿ ಎಫ್ ಇದೆ, ಡೌನ್ವರ್ಡ್ ಆಲ್ರೆಡಿ ಇನ್ನೊಂದು ಎಫ್ ಇದೆ. ಸೊ ದೀಸ್ ಟು ವಿಲ್ ಗೆಟ್ ಕ್ಯಾನ್ಸಲ್. ದೇರ್ಫೋರ್ ಎಫ್ ನೆಟ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್ ಹಿಯರ್ ಈಸ್ 0. ಎಫ್ ನೆಟ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್ ಹಿಯರ್ ಈಸ್ 0. ಅರ್ಥ ಆಯ್ತಾ? ಡನ್. ಸೊ ಈಗ ಇನ್ನೊಂದು ಹೋಮ್ ವರ್ಕ್ ಕೊಡ್ತೀನಿ. ಫೈಂಡ್ ದ ಫೋರ್ಸ್ ಆಕ್ಟಿಂಗ್, ಸೇಮ್ ಸಿಸ್ಟಮ್, ಎಮ್ ಇದೆ, ಇಲ್ಲೂ ಎಮ್ ಇದೆ, ಇಲ್ಲೂ ಎಮ್ ಇದೆ. ಈಗ ಪಾಯಿಂಟ್ ನಾನು ಇಲ್ಲಿರ್ತೀನಿ, ಇನ್ನೊಂದು ಮಾಸ್ ಇಲ್ಲಿದೆ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಕ್ಯಾಪಿಟಲ್ ಎಮ್. ಈ ಡಿಸ್ಟೆನ್ಸ್ ಎಷ್ಟಾಗತ್ತೆ, L/2 ಆಗಿರುತ್ತೆ. ಈ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ, L/2 ಆಗಿರುತ್ತೆ. ಸಾಲ್ವ್ ಮಾಡ್ತೀರಾ? ಸಾಲ್ವ್ ದ ಕ್ವಶನ್ ಅಂಡ್ ಕಾಮೆಂಟ್ ಯುವರ್ ಆನ್ಸರ್ ಇನ್ ಕಾಮೆಂಟ್ ಬಾಕ್ಸ್. ಹಿಂಟ್ ಕೊಡ್ತೀನಿ ನೋಡಿ, ತುಂಬಾ ಸಿಂಪಲ್ ಇದೆ ನೋಡಿ. ಇದು ಈ ಕಡೆಗೆ ಇಳಿಯುತ್ತೆ, ಈ ಪಾರ್ಟಿಕಲ್ ಈ ಕಡೆಗೆ ಇಳಿಯುತ್ತೆ. ಎರಡು ಡಿಸ್ಟೆನ್ಸ್ ಸೇಮ್ ಇದೆ, ಹಾಗಾಗಿ ಎರಡು ಫೋರ್ಸಸ್ ಆಪೋಸಿಟ್ ಡೈರೆಕ್ಷನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ದ ಓನ್ಲಿ ಫೋರ್ಸ್ ವಿಚ್ ಇಸ್ ಆಕ್ಟಿಂಗ್ ಇಸ್ ದಿಸ್ ಒನ್. ಇದೊಂದೇ ಫೋರ್ಸ್ ಆಕ್ಟ್ ಆಗೋದು. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಇದು ಎಲ್ ಇದೆ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದು L/2 ಇದೆ. ಇದನ್ನ ಫೈಂಡ್ ಔಟ್ ಮಾಡ್ಕೋಬೋದಾ? ಸೊ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಸಿಗುತ್ತೆ. ನಾವು ಇವೆರಡು ಕ್ಯಾನ್ಸಲ್ ಆಗತ್ತೆ, ಈ ಫೋರ್ಸು ಮತ್ತೆ ಈ ಫೋರ್ಸು ಕ್ಯಾನ್ಸಲ್ ಆಗಿ ನಮಗೆ ರಿಮೈನಿಂಗ್ ಫೋರ್ಸ್ ಏನಾಗುತ್ತೆ, ಇದೊಂದೇ ಬರೋದು. ದಟ್ ವಿಲ್ ಬಿ ದ ನೆಟ್ ಫೋರ್ಸ್. ಗಾಟ್ ಇಟ್? ಓಕೆ, ಸೊ ದಟ್ಸ್ ಇಟ್. ಇನ್ನೊಂದು ಕೊಡ್ತೀನಿ, ಜಸ್ಟ್ ಟ್ರೈ ಮಾಡಿ. ಫೈಂಡ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಅಟ್ ದಿ ಸೆಂಟರ್ ಆಫ್ ಎ ಸ್ಕ್ವಯರ್. ಒಂದು ಸ್ಕ್ವಯರ್ ನ ಕನ್ಸಿಡರ್ ಮಾಡೋಣ. ಮಾಸ್ ಎಂ, ನಾಲ್ಕು ಕಡೆ ಮಾಸಸ್ ಎಂ ಇದೆ, ಎಂ ನಾಲ್ಕು ಕಡೆ ಮಾಸಸ್ ಎಂ ಇದೆ. ಈಗ ಸೆಂಟರ್ ಅಲ್ಲಿ ಒಂದು ಕ್ಯಾಪಿಟಲ್ ಎಂ ನ ಇಡ್ತೀನಿ. ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಕ್ಯಾಪಿಟಲ್ ಎಂ? ಸೊ ಇದು ಕ್ಯಾಪಿಟಲ್ ಎಂ, ಇದು ಸ್ಮಾಲ್ ಎಂ, ಸ್ಮಾಲ್ ಎಂ, ಸ್ಮಾಲ್ ಎಂ, ಸ್ಮಾಲ್ ಎಂ. ಲೆಂತ್ ಇಸ್ L. What is the net force acting on the mass M which is at the intersection of the diagonals? Diagonals intersection ಎಲ್ಲಾಗುತ್ತೋ ಅಲ್ಲಿ ಆ ಪಾಯಿಂಟ್ ನಾನು ಇಟ್ಟಿದ್ದೀನಿ. What is the net force? The answer is F net is 0. F net is 0. ಬೇಕಾದ್ರೆ ಚೆಕ್ ಮಾಡಿ. ಈ ಆಬ್ಜೆಕ್ಟ್ ಈ ಕಡೆಗೆ ಇಳಿಯುತ್ತೆ, ಈ ಆಬ್ಜೆಕ್ಟ್ ಈ ಕಡೆಗೆ ಇಳಿಯುತ್ತೆ. ಸೊ ಲೆಟ್ ಮಿ ರೈಟ್ ದಿಸ್ ಡಯಾಗ್ರಾಮ್. ಸೊ ಎಫ್ ಈ ಕಡೆಗಿದ್ರೆ ಈ ಕಡೆಗೂ ಎಫ್ ಇರುತ್ತೆ, ಈ ಕಡೆಗೆ ಎಫ್ ಇದ್ರೆ ಈ ಕಡೆಗೂ ಎಫ್ ಇರುತ್ತೆ. The net force acting on this is 0. Similar question, I will give one more. So ಇಲ್ಲಿ mass m ಇದೆ, ಇಲ್ಲಿ mass m ಇದೆ, ಇಲ್ಲೂ mass m ಇದೆ, ಇಲ್ಲೂ mass small m ಇದೆ. Now the mass is kept, capital M is kept exactly at a distance L/2 from here, L/2 from here. What is the net force acting on the capital M? ಈಗ ಸ್ವಲ್ಪ ನೀವು ಹೋಮ್ವರ್ಕ್ ಮಾಡಬೇಕಾಗತ್ತೆ. ಇವೆರಡನ್ನು ತಗೊಂಡು ಇವೆಂಗೂ 0 ಆಗತ್ತೆ. ಇದು ಈ ಕಡೆಗೆ ಇಳಿಯುತ್ತೆ, ಇದು ಈ ಕಡೆಗೆ ಇಳಿಯುತ್ತೆ. ಎರಡು ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇದೆ, ಆಪೋಸಿಟ್ ಡೈರೆಕ್ಷನ್ ಇದೆ. ಎರಡು ಫೋರ್ಸಸ್ 0 ಆಗತ್ತೆ. ಸೊ ಇವನ್ನ ತಗೊಂಡು ನೀವು ವೆಕ್ಟರ್ ರೆಸೊಲ್ಯೂಷನ್ ಮಾಡಿ ನೋಡ್ಬೇಕಾಗತ್ತೆ. ಚೆಕ್ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್, ಟ್ರೈ ದ ಆನ್ಸರ್ ಫಾರ್ ದಿಸ್ ಒನ್. And ಓದ್ತಾ ಇರಿ. We will come back with the next video. Next video will be on gravitational field. So very interesting topic. So a gravitational field interesting ಆಗಿರುತ್ತೆ. And also it will be very important for second PUC topic. Electric field and gravitational field similar ಇರುತ್ತೆ. ಒಂದು ನೋಡ್ರೆ ಇನ್ನೊಂದು ಈಸಿ ಆಗಿ ಅರ್ಥ ಆಗುತ್ತೆ. So that's all for today. So ಏನಾದ್ರು ಡೌಟ್ಸ್ ಇದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. If want notes, ನಿಮ್ಗೆ ಏನಾದ್ರು ನೋಟ್ಸ್ ಬೇಕಾದ್ರೆ you can download the same at Vignan Academy ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ನೀವು ವಿಜ್ಞಾನ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಈ ನೋಟ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಚೆನ್ನಾಗಿ ಓದ್ತಾ ಇರಿ, ಆದಷ್ಟು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.